ಇಂಟ್ರೋ ಎಲ್ಲ ನೋಡಿ ಆ ಫಾಗ್ ಎಲ್ಲ ನೋಡ್ಬಿಟ್ಟು ಇದು ಯಾವುದು ರೈನಿ ಸೀಸನಾ ಅಥವಾ ಇಲ್ಲ ಅಂತಂದರೆ ಪೋಸ್ಟ್ ರೈನಿ ಸೀಸನ್ ಅಂತ ನಿಮ್ಗೆ ಅನ್ಸಿರ್ಬೋದು, ಅಂದರೆ ಮಾನ್ಸೂನ್ ಸೀಸನ್ ಅಂತ. ಕಂಪ್ಲೀಟಾಗಿ ನಿಜ ಹೇಳಬೇಕು ಅಂದರೆ ನಾವೀಗ ಬಂದಿರೋದು ಸಮ್ಮರಲ್ಲಿ, ಮಿಡ್ಲ್ ಆಫ್ ದಿ ಸಮ್ಮರಲ್ಲಿ ಇದ್ದೀವಿ. ಸೊ ಬೆಳಗ್ಗೆ ಎಲ್ಲ ಕಂಪ್ಲೀಟ್ ಫಾಗಲ್ಲಿ ಇಲ್ಲಿ ಕವರ್ ಆಗಿರುತ್ತೆ ಅಪ್ ಟು 9-9:30ವರೆಗೂ. ಆಮೇಲೆ ಬಿಸಿಲಿರುತ್ತೆ. ಇವಾಗ ನಾವು ಬೆಂಗಳೂರಿನ ಜರ್ನಿ ಮಾಡಿ ಕೂರ್ಗ್ ಹತ್ತತ್ರ ಎಲ್ಲ ಬಂದಿದ್ದೀವಿ. ಸೊ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಈ ರೆಸಾರ್ಟ್ನ ನೋಡ್ತಾ ಹೋಗೋಣ. ಇವಾಗ ತಾನೇ ನಾವು ಸ್ಕೈಲಾರ್ಕ್ ಕೂರ್ಗ್ಗೆ ರೀಚ್ ಆಗಿದ್ದೀವಿ. ಬೆಂಗಳೂರಿಂದ ಬರ್ತೀವಿ ಅಂದರೆ 275 ಕಿಲೋಮೀಟರ್ಸ್ ಆಗುತ್ತೆ. ಒಂದು 5.5 hours to 6 hours ಜರ್ನಿ ಆಗುತ್ತೆ. ಸೊ ಬೆಂಗಳೂರಿಂದ ಬಂದು ಮೈಸೂರು ಹತ್ರ ಅರೋಹ ಅಂತ ಹೋಟೆಲಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಬಂದ್ವಿ. ಈ ರೆಸಾರ್ಟಿಗೆ ಬರಬೇಕಾದ್ರೆ ಏನೇನು ನಮಗೆ ಕಾಣಿಸ್ತು ಅಂತಂದರೆ, ಮತ್ತಿಗೋಡು ಎಲಿಫೆಂಟ್ ಕ್ಯಾಂಪ್ ಇದೆ. ಸೊ ಹುಣಸೂರಿಗೆ ಬಂದು ಹುಣಸೂರಿನಿಂದ ಬರಬೇಕಾದ್ರೆ ಅಂದರೆ ನಾಗರಹೊಳೆ ಟೈಗರ್ ರಿಸರ್ವ್ ಫಾರೆಸ್ಟ್ ಒಳಗಡೆ ಎಂಟ್ರಿ ಕೊಡಬೇಕಾಗತ್ತೆ. ನೀವೇನಾದ್ರು ಲಕ್ಕಿ ಆಗಿದ್ದರೆ ನಿಮಗೆ ಆನೆ, ಈವನ್ ಟೈಗರ್ ಸಹ ಕಾಣಿಸ್ಬೋದು. ಆಮೇಲೆ ಸ್ಪಾಟೆಡ್ ಡೀರ್ ಅಂತೂ ತುಂಬಾ ಕಾಣಿಸ್ತು. ಮತ್ತು ನಮ್ಮ ನಾಡ್ಕೋತಿಗಳು ಏನಿದೆ, ಮಂಕಿ, ಅದೆಲ್ಲ ಕಾಣಿಸ್ತು. ಸೊ ಬೇರೆ ಬೇರೆ ಥರ ಅನಿಮಲ್ ಎಲ್ಲ ನಾವು ನೋಡ್ಕೊಂಬರ್ಬೋದು. ಸೊ ಅದೆಲ್ಲ ಕ್ರಾಸ್ ಆದಮೇಲೆ ಇಲ್ಲಿಗೆ ಬರ್ಬೋದು. ಇಲ್ಲಿಗೆ ಬಂದರೆ ತುಂಬ ಟೂರಿಸ್ಟ್ ಪ್ಲೇಸಸ್ ತುಂಬ ಹತ್ತಿರ ಇದೆ. ಸೊ ಇಲ್ಲಿ ಒಂದು ಟ್ರೆಕ್ಕಿಂಗ್ ಏನೋ ಮಾಡ್ತೀವಿ ಅಂತಂದರೆ ತಡೆಯಂಡಮ್ಮ ಟ್ರೆಕ್ ಇದೆ, ಮತ್ತು ಮಂಜಮೊಟ್ಟೆ ಮಕ್ಕದಮೊಟ್ಟೆ ಟ್ರೆಕ್ ಅಂತ ಇದೆ, ಕೆಬ್ಬೆ ಬೆಟ್ಟ ಅಂತ ಇದೆ. ಸೊ ಈ ಥರ ಚೌಮಕುಂದ್ ಅಂತ ಇದೆ ಟ್ರೆಕ್ ಪ್ಲೇಸು, ಚೇಲಾವರ ಫಾಲ್ಸ್ ಅಂತ ಇದೆ. ಸೊ ತುಂಬ ಪ್ಲೇಸಸ್ನ ಇಲ್ಲಿ ಬಂದಾಗ ನಾವು ಕವರ್ ಮಾಡ್ಬೋದು. ಈ ಸ್ಕೈಲಾರ್ಕು ಟೋಟಲಿ 22 ಎಕರ್ಸಲ್ಲಿದೆ ಪ್ರಾಪರ್ಟಿ. ಆಮೇಲೆ ಹಿಂದ್ಗಡೆ ಎಲ್ಲ ಬೆಟ್ಟ ಇದೆ, ಕೊಪ್ಪಾಟಿ ಬೆಟ್ಟ ಅಂತ ಇದೆ. ಸೊ ಇದು 22 ಎಕರ್ಸಿಂದ ಫುಲ್ಲು ಗ್ರೀನರಿ ಮಧ್ಯದಲ್ಲಿದೆ. ಈ ಕಡೆ ಎಲ್ಲ ಕಾಡು ಪ್ರದೇಶ ಥರ ಇದೆ. ಮತ್ತು ಇಲ್ಲಿ ಅವ್ರದ್ದೇ ಒಂದು ಪ್ರೈವೇಟ್ ಲೇಕ್ ಸಹ ಇದೆ. ಒಂದು 16 ಥರ ಡಿಫ್ರೆಂಟ್ ಟೈಪ್ ಆಫ್ ರೂಮ್ಸ್ ಎಲ್ಲ ಇದೆ. ಸೊ ಪ್ರೀಮಿಯಮ್ ಮತ್ತು ಸ್ಟ್ಯಾಂಡರ್ಡ್ ರೂಮ್ಸ್ ಅಂತ ಅದನ್ನೆಲ್ಲ ಟೋಟಲ್ ಪ್ರಾಪರ್ಟಿ ಟೂರಲ್ಲಿ ತೋರಿಸ್ತೀವಿ. ಹಿಂದ್ಗಡೆ ಏನು ಕಾಣಿಸ್ತಿದೆಯಲ್ಲ ಇದೇ ಬಂದುಬಿಟ್ಟು ರಿಸೆಪ್ಷನ್ ಏರಿಯಾ. ಸೊ ಈಗೆಲ್ಲ ಚೆಕ್ ಇನ್ ಮಾಡಿ ನಾವು ಈಗ ಮೇಲ್ಗಡೆ ಹೋಗಿ ರೂಮ್ ಎಲ್ಲ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀವಿ. ಈ ರೆಸಾರ್ಟಲ್ಲಿ ಟೋಟಲ್ ಆಗಿ 12 ಪ್ರೀಮಿಯಂ ರೂಮ್ಸ್ ಬರುತ್ತೆ, 4 ಸ್ಟ್ಯಾಂಡರ್ಡ್ ರೂಮ್ಸ್ ಬರುತ್ತೆ. ಈಗ ಪ್ರೀಮಿಯಂ ರೂಮ್ಸ್ ಅಲ್ಲಿ 2 ಥರ ರೂಮ್ಸ್ ಇದೆ. ಒಂದು ತೋರಿಸ್ತೀನಿ ಮತ್ತು ಇನ್ನೊಂದು ಬೇರೆದು ಆ ಕಡೆ ತೋರಿಸ್ತೀನಿ. ಆ್ಯಂಡ್ ಈಗ ಸ್ಟ್ಯಾಂಡರ್ಡ್ ರೂಮ್ಸ್ ಅಲ್ಲಿ ಯಾರೋ ಆಕ್ಯುಪೈ ಆಗಿದ್ದಾರೆ, ಸೊ ಅದನ್ನು ತೋರ್ಸೋಕ್ಕಾಗಲ್ಲ. ಬನ್ನಿ ಈ ರೂಮ್ ತೋರಿಸ್ತೀನಿ. ಸೊ ಎಂಟ್ರಿ ಆಗಿದ ತಕ್ಷಣ ಇಲ್ಲೊಂದು ಪ್ಯಾಟಿಯೋ ಬರುತ್ತೆ. ನೀವು ಇಲ್ಲಿ ಕುತ್ಕೋಬೋದು, ಚೇರು ಮತ್ತು ಟೇಬಲ್ ಇದೆ. ಆ ಕಡೆ ಪೂಲ್ ಫೇಸಿಂಗ್ ಕಾಣಿಸುತ್ತೆ. ಸೊ ಕೂಲಾಗಿರುತ್ತೆ ಇಲ್ಲೂ ಕುತ್ಕೊಳ್ಳೋಕೆ. ಆ ಕಡೆ ಒಂದು ಲೇಕ್ ವ್ಯೂ ಕೂಡ ಕಾಣಿಸುತ್ತೆ. ಒಳಗಡೆ ತೋರಿಸ್ತೀನಿ ಬನ್ನಿ. ಈ ರೂಮ್ ಸ್ಪೇಷಿಯಸ್ ಆಗೇ ಇದೆ. ಆ್ಯಂಡ್ ಈ ಕಡೆ ಕ್ವೀನ್ ಸೈಜ್ ಬೆಡ್ ಮತ್ತು ಕಾಟ್ ಇದೆ. ಇಲ್ಲಿ 2 ಸೈಡೂ ಇದು ಗ್ಲಾಸ್ ವಿಂಡೋಸ್ ಬರುತ್ತೆ, ದೊಡ್ಡದಾಗಿದೆ. ಸೊ ಬೆಳಕಿಗೆ ಏನು ಸಮಸ್ಯೆ ಆಗಲ್ಲ. ಈ ಸೈಡಲ್ಲಿ ಪೂಲ್ ಫೇಸಿಂಗ್ ಕೂಡ ಬರುತ್ತೆ. ಆ್ಯಂಡ್ ಈ ಕಡೆ ಟೇಬಲ್ ಇಟ್ಟಿದ್ದಾರೆ. ಆ್ಯಂಡ್ ಕೆಟಲ್ ಇದೆ, ಸ್ಯಾಚೆಸ್ ಇದೆ, ನೀವು ಬೇಕು ಅಂದರೆ ಕಾಫಿ ಮಾಡ್ಕೊಳ್ಬೋದು. ಆ್ಯಂಡ್ ಈ ಸೈಡಲ್ಲಿ ಲಗೇಜ್ ರ್ಯಾಕ್ ಇದೆ. ಈ ಕಡೆ ವಾರ್ಡ್ರೋಬ್ ಇದೆ. ಇಲ್ಲೊಂದು ದೊಡ್ಡ ಮಿರರ್ ಇದೆ. ಆ್ಯಂಡ್ ಇಲ್ಲಿ ಹೇಳಬೇಕಂದ್ರೆ ಇದು ಹೆಡ್ ಬೋರ್ಡ್ ಎಲ್ಲ ಒಂಥರ ರಸ್ಟಿಕ್ ಫೀಲ್ ಕೊಡೋಕೆ ವುಡ್ ಹೇಗಿದೆಯೋ ಅದೇ ಶೇಪೇ ಬಿಟ್ಬಿಟ್ಟಿದ್ದಾರೆ. ಇದು ಬಾತ್ರೂಮ್ ಏರಿಯಾ. ಬಾತ್ರೂಮ್ ಕೂಡ ಸ್ಪೇಷಿಯಸ್ ಆಗೇ ಇದೆ. ಈ ಕಡೆ ಸಿಂಕ್ ಮತ್ತು ದೊಡ್ಡ ಮಿರರ್ ಇದೆ, ಲೈಟಿಂಗ್ಸ್ ಇದೆ. ಆ್ಯಂಡ್ ಇಲ್ಲಿ ನಿಮಗೆ 24/7 ಬಿಸಿನೀರು ಬರ್ತಾ ಇರುತ್ತೆ. ಪೂಲಿಂದ ಬಂದು ನೀವು ಸ್ನಾನ ಮಾಡ್ತೀನಿ ಅಂದರೂ ಮಾಡ್ಕೊಳ್ಬೋದು. ಕ್ಲೀನಾಗಿದೆ ಮೇಯ್ನಾಗಿ. ಇವತ್ತು ನಾವು ಸ್ಟೇ ಆಗ್ತಾ ಇರೋದು ಆ ರೂಮಲ್ಲಿ. ಅಲ್ಲಿಂದನೂ ವ್ಯೂ ತುಂಬ ಚೆನ್ನಾಗಿ ಕಾಣುತ್ತೆ, ಲೇಕ್ ವ್ಯೂ ಮತ್ತು ಈ ಪೂಲ್ ವ್ಯೂ ಕೂಡ. ಆ್ಯಂಡ್ ಇದು ಶೇಪ್ ನಮಗೆ ತುಂಬಾ ಇಷ್ಟ ಆಯಿತು. ಒಂಥರ ಈಗ ಐಫೋನ್ದು ಶೇಪ್ ಬರುತ್ತಲ್ಲ ಆ್ಯಪಲ್ದು, ಆ ಶೇಪಲ್ಲಿ ಕಾಣಿಸುತ್ತೆ ಏರಿಯಲ್ ವ್ಯೂ ನೋಡಿದಾಗ. ಆ್ಯಂಡ್ ಅಲ್ಲಿ ಮೇಲ್ಗಡೆ ತೋರಿಸ್ತೀನಿ. ನಿಮ್ಗೆ ಏನಾದ್ರು ಈ ರೆಸಾರ್ಟಿಗೆ ಬರಬೇಕು ಅಂದರೆ ಇನ್ ಕೇಸ್ ಏಜ್ ಆದವ್ರು ಇದ್ದರೆ ನೀವು ಕೆಳಗಡೆ ರೂಮ್ನ ಸೆಲೆಕ್ಟ್ ಮಾಡ್ಕೊಳ್ಬೋದು ಬೇಕಿದ್ರೆ. ಆ್ಯಂಡ್ ಇಲ್ಲೊಂದು ಸ್ವಲ್ಪ ಮೆಟ್ಲಿದೆ ಅಂತ ಏನಿಲ್ಲ, ಬಟ್ ಚೆನ್ನಾಗಿದೆ. ನಮಗೇನು ಅಷ್ಟು ಅನಿಸ್ಲಿಲ್ಲ. ಬಟ್ ಏಜ್ ಆದವ್ರಿಗೆ ಕಷ್ಟ ಆಗೋದಿದ್ರೆ ಅವ್ರಿಗೆ ನೀವು ಅಪ್ರೋಚ್ ಮಾಡ್ಬೋದು ಕೆಳಗಡೆ ರೂಮ್ ಕೊಡಿ ಅಂತ. ಬನ್ನಿ ಅಲ್ಲಿ ತೋರಿಸ್ತೀನಿ ಈಗ. ನಾವು ಇವತ್ತು ಸ್ಟೇ ಆಗಿರೋದು ಈ ರೂಮ್ನಲ್ಲಿ. ಇಲ್ಲಿ 2 ರೂಮ್ ಬರುತ್ತೆ ಅಪೋಸಿಟು, 2 ಒಂದೇ ಥರ ಇದೆ. ಮತ್ತು ಇಲ್ಲಿ ಕೂತ್ಕೊಳ್ಳೋದಕ್ಕೆ ಕೂಡ ನಿಮಗೆ ಸ್ಪೇಸ್ ಇರುತ್ತೆ. ನಿಮ್ಮ ಫ್ಯಾಮಿಲಿ ತುಂಬ ಜನ ಬಂದಾಗ ಅಪೋಸಿಟ್ ರೂಮ್ ತೊಗೊಂಡ್ರೆ ಇಲ್ಲೂ ಕೂಡ ನೀವು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಜಾಗ ಇರುತ್ತೆ. ಬನ್ನಿ ಒಳಗಡೆ ತೋರಿಸ್ತೀನಿ ಈಗ. ನೀವು ಆವಾಗಲೇ ನೋಡಿದ್ದು ಅದೊಂದು ಟೈಪ್ ಆಫ್ ಪ್ರೀಮಿಯಂ ರೂಮ್ ಇತ್ತು. ಇದು ಎಲಿವೇಟೆಡ್ ಆಗಿದೆ ಕಾಟು. ಈ ಕಡೆ ಬಂದಾಗ ನಿಮಗೆ ಟೇಬಲು, ಚೇರ್ ಇದೆ, ಮತ್ತು ಲಗೇಜ್ ಇಟ್ಕೊಳ್ಳೋಕೆ ರ್ಯಾಕ್ಸ್ ಇದೆ, ಮತ್ತು ಕಾಫಿ ಮಾಡ್ಕೊಳ್ಳೋಕೆ ಕೆಟಲ್ ಇದೆ, ಮತ್ತು ಸ್ಯಾಚೆಸ್ ಎಲ್ಲ ಇದೆ. ಮೇಲ್ಗಡೆ ಹೋದಾಗ ಇದು ಆ್ಯಕ್ಚುಲಿ ತುಂಬ ಚೆನ್ನಾಗಿರೋದು. ಇದು ಕೂಡ ಕ್ವೀನ್ ಸೈಜ್ ಕಾಟ್ ಬರುತ್ತೆ ಇಲ್ಲಿ. ಆ್ಯಂಡ್ ಆ ಕಡೆನೂ ಎಲ್ಲ ದೊಡ್ಡ ದೊಡ್ಡ ವಿಂಡೋ ಇದೆ ಮುಂದೆ ಮತ್ತು ಲೆಫ್ಟ್ ಸೈಡಲ್ಲಿ. ಸೊ ಅದು ವ್ಯೂ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಈ ಸೈಡಲ್ಲಿ ವಾರ್ಡ್ರೋಬ್ ಇದೆ, ದೊಡ್ಡ ಮಿರರ್ ಇದೆ ಇಲ್ಲ ಕೂಡ. ಆ್ಯಂಡ್ ಸೈಡ್ ಟೇಬಲ್ಸ್ ಕೂಡ ಕೊಟ್ಟಿದ್ದಾರೆ. ಮತ್ತು ಲೈಟಿಂಗ್ಸ್ ಬ್ಯಾಕ್ ಗ್ರೌಂಡ್ ಅದು ತುಂಬ ಚೆನ್ನಾಗಿ ಅನಿಸುತ್ತೆ. ಹೆಡ್ ಬೋರ್ಡ್ ಇದೆ. ಆ್ಯಂಡ್ ಈ ಸೈಡ್ ಬಂದ್ರೇ ಬಾತ್ರೂಮ್ ಬರುತ್ತೆ. ಆ್ಯಂಡ್ ಇಲ್ಲಿ ನಿಮಗೆ ಫ್ಯಾನು ಇದೆ ಮತ್ತು ಕೂಲರ್ ಫೆಸಿಲಿಟಿ ಇರುತ್ತೆ. ಈ ಸಮ್ಮರಲ್ಲಿ ಬಂದಾಗ ಶೆಕೆ ಅಂದರೆ
ಆರಾಮಾಗಿ ಯೂಸ್ ಮಾಡ್ಬೋದು. ಈ ರೂಮಲ್ಲೂ ಬಾತ್ರೂಮ್ ಎಲ್ಲ ಸ್ಪೇಷಿಯಸ್ ಆಗಿದೆ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಇಲ್ಲಿ ಬಾಲ್ಕನಿ ಇದೆ, ಇಲ್ಲಿ ಚೇರು ಮತ್ತೆ ಟೇಬಲ್ ಕೂಡ ಹಾಕಿದ್ದಾರೆ. ಇಲ್ಲಿ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡಕ್ಕೆ ಕಾಫಿ ಟೀ ಕುಡಿತೀನಿ ಅಂದ್ರೆ ಇಲ್ಲಿ ಕುತ್ಕೋಬಹುದು. ಅಂಡ್ ಇಲ್ಲಿಂದ ಪೂಲ್ ಫೇಸಿಂಗ್ ಕಾಣಿಸುತ್ತೆ, ಮತ್ತೆ ಆ ಕಡೆ ವ್ಯೂ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ, ಲೇಕ್ ವ್ಯೂ ಕಾಣಿಸುತ್ತೆ. ನಿಮಗೆ ನಾನು ಅವಾಗಲೇ ತೋರಿಸಿದ್ದು, ಮತ್ತೆ ಇದು 2 ಪ್ರೀಮಿಯಂ ರೂಮ್ ಬರುತ್ತೆ. ಇದು 3500 per person ಆಗುತ್ತೆ ಚಾರ್ಜ್. ಅಂಡ್ ಇದಕ್ಕೆ ಬ್ರೇಕ್ಫಾಸ್ಟ್ ಇನ್ಕ್ಲೂಡ್ ಆಗಿರುತ್ತೆ, ಮತ್ತೆ ಇಲ್ಲಿ ಏನು ಪೂಲು ಮತ್ತೆ ಏನೇನು ಅಮ್ಯುನಿಟೀಸ್ ಇರುತ್ತೆ, ಗೇಮ್ಸ್, ಇಂಡೋರ್ ಗೇಮ್ಸು, ಸೊ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ನೀವು ಏನಾದ್ರು ಲಂಚ್ ಮತ್ತೆ ಡಿನ್ನರ್ನ ಅಡಿಷನಲ್ ಆಗಿ ಅಲಾಕಟ್ಟೆ ಬುಕ್ ಮಾಡ್ಕೊಳ್ಬೇಕಾಗುತ್ತೆ. ಟೈಮ್ ಫಾರ್ ಲಂಚ್. ಈಗ ಟೈಮ್ 1:30 ಆಗಿದೆ. ಲಂಚ್ಗೆ ಅಂತ ಬಂದಿದ್ದೀವಿ. ಬ್ಯೂಟಿಫುಲ್ ಒಂದು ಕಾಫಿ ಎಸ್ಟೇಟ್ ಮಧ್ಯದಲ್ಲಿ ಕೂತಿದ್ದೀವಿ. ಮತ್ತು ಈ ಕಡೆ ಕೂತ್ಕೊಂಡ್ರೆ ಲೇಕ್ ವ್ಯೂ ಸಹ ಕಾಣುತ್ತೆ. ಸೊ ಫುಡ್ನ ನಾವು ಅಲಕಟ್ಟಿನಲ್ಲಿ ನಾವು ಬುಕ್ ಮಾಡಿರೋದು. ಸೊ ಫುಡ್ಗೆ ಕೇರಳ ಸೈಡ್ ಪರೋಟ ಇತ್ತು. ಸೊ ಪರ್ಸ್ನಲಿ ನಂಗೆ ಇಷ್ಟ, ಎಲ್ಲರೂ ಹೋದಾಗ ನಾನು ಅದೇ ಪ್ರಿಫರ್ ಮಾಡ್ತೀನಿ. ಸೊ ಕೇರಳ ಸೈಡ್ ಪರೋಟ ಮತ್ತು ಕೆಳಿಯನ್ ಪರೋಟ, ಮತ್ತು ಸೈಡ್ಸ್ಗೆ ಸಬ್ಜಿಗೆ ವೆಜಿಟೇಬಲ್ ಕುರ್ಮಾ ಮತ್ತು ಪನ್ನೀರ್ ಕಡಾಯಿ ಬುಕ್ ಮಾಡಿದ್ವಿ. ಟೇಸ್ಟ್ ಎಲ್ಲ ಚೆನ್ನಾಗಿತ್ತು. ಮತ್ತು ರೈಸ್ಗೆ ಅಂತ ಹೇಳ್ಬಿಟ್ಟು ಒಂದು ರೈಸು ಸಹ ಬುಕ್ ಮಾಡಿದ್ವಿ. ಸೊ ಆರ್ಡ್ರ್ ಮಾಡಿದ್ವಿ. ಸೊ ಫುಡ್ ಎಲ್ಲ ಐ ಥಿಂಕ್ ಲೈಕ್ ತುಂಬ ಚೆನ್ನಾಗಿದೆ. ಸೊ ಇವಾಗ ನಾವು ಮಜ್ಜಿಗೆನ ಎಂಡ್ ಮಾಡ್ತಾಯಿದ್ವಿ. ಫುಡ್ಡು ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಇವತ್ತಿಂದ ನಾವು ವೆಜಿಟೇರಿಯನ್ ಫುಡ್ ಆರ್ಡ್ರ್ ಮಾಡಿದ್ವಿ. ನಿಮ್ಗೇನೋ ಬೇಕು ಅಂದರೆ ನಾನ್ ವೆಜ್ ಫುಡ್ ಸಹ ನೀವು ಆರ್ಡ್ರ್ ಮಾಡ್ಬೋದು. ಸೊ ಎಲ್ಲ ಅಲಾಕಟ್ಟೆನಲ್ಲಿ ಲಂಚ್ ಮತ್ತು ಡಿನ್ನರ್ನ ಬುಕ್ ಮಾಡ್ಕೋಬೋದು. ಇನ್ ಕೇಸ್ ನೀವೇನಾದ್ರು ಇಲ್ಲಿ ಬಂದಾಗ ಬಲ್ಕಲ್ಲಿ ಏನಾರು ಇತ್ತು ಅಂತಂದರೆ ನಿಮಗೆ ಬಫೆ ಬ್ರೇಕ್ಫಾಸ್ಟು ಮತ್ತು ಲಂಚ್, ಬ್ರೇಕ್ಫಾಸ್ಟ್ ಆಲ್ರೆಡಿ ಬಫೆ ಇದ್ದೇ ಇರುತ್ತೆ, ಪ್ಯಾಕೇಜೆಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಲಂಚು ಮತ್ತು ಡಿನ್ನರ್ ಬಫೆನ ನೀವು ತೊಗೊಬೋದು. ಈ ಕೂರ್ಗಲ್ಲಿ ಯಾವಾಗಲೂ ಕೂಲ್ ಆಗಿರುತ್ತೆ ಅಂದ್ಕೊಂಡ್ವಿ, ಬಟ್ ಈ ಸಮ್ಮರಲ್ಲಿ ಇಲ್ಲೂ ಕೂಡ 34 ಡಿಗ್ರಿ ಇದೆ. ಫುಲ್ ಸೆಕೆ ಇತ್ತು, ಅದಕ್ಕೆ ಸ್ವಿಮ್ಮಿಂಗ್ ಪೂಲ್ಗೆ ಹಂಗೆ ಜಿಗಿದ್ಬಿಟ್ಟು ಬಂದ್ವಿ. ಕೂಲ್ ಅನ್ನಿಸ್ತಿದೆ ಈಗ. ಆ್ಯಂಡ್ ಹಿಂದ್ಗಡೆ ಕಾಣಿಸ್ತಾ ಇರೋದೇ ಗಜಿಬೋ. ಇಲ್ಲಿ ಕೂತ್ಕೊಂಡ್ರೆ ನಿಮಗೆ ಗಾರ್ಡನ್ ವ್ಯೂ ಮತ್ತು ಲೇಕ್ ವ್ಯೂ ಕಾಣಿಸುತ್ತೆ. ಸುತ್ತ ಹಕ್ಕಿ ಪಕ್ಷಿಗಳ ಸೌಂಡೇ ಕೇಳಿಸುತ್ತೆ ಇಲ್ಲಿ. ಈಗ ಸಂಜೆ ಸ್ನ್ಯಾಕ್ಸಿಗೆ ಫ್ರೆಂಚ್ ಫ್ರೈಸು ಮತ್ತು ಆನಿಯನ್ ಪಕೋಡ, ಕಾಫಿ ಎಲ್ಲ ಹೇಳಿದ್ದೀವಿ. ಸೊ ಈಗ ಟೇಸ್ಟ್ ಮಾಡಿ ಇಲ್ಲೇ ಒಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡ್ತೀವಿ. ಸ್ನ್ಯಾಕ್ಸಿಗೆ ಅಂತ ಹೇಳಿ ಪೆರಿ ಪೆರಿ ಫ್ರೆಂಚ್ ಫ್ರೈಸು ಮತ್ತು ಆನಿಯನ್ ಪಕೋಡನ ಹೇಳಿದ್ವಿ. ಆನಿಯನ್ ಪಕೋಡ ಟೇಸ್ಟ್ ಮಾಡ್ತಾಯಿನಿ. ಫ್ರೆಂಚ್ ಫ್ರೈಸ್ ಟೇಸ್ಟ್ ಮಾಡಿದೆ, ತುಂಬ ಚೆನ್ನಾಗಿದೆ. ಅದು ಪೆರಿ ಪೆರಿ ಇರೋದು ತುಂಬ ಸ್ಪೈಸಿ ಅಂತಿಲ್ಲ, ಮಕ್ಳಿಗೆ ಇಷ್ಟ ಅಂತ ಮಾಡಿದ್ವಿ. ಆ್ಯಂಡ್ ನಾವು ಪಕೋಡ ತಿಂತಾ ಇದ್ದೀವಿ. ಟೇಸ್ಟ್ ತುಂಬ ಚೆನ್ನಾಗಿದೆ, ಅದೊಂದು ಫ್ಲೇವರ್ ಸಿಗ್ತಾ ಇದೆ, ಅದು ತುಂಬ ಇಷ್ಟ ಆಯಿತು ನನಗೆ. ಗುಡ್ ಮಾರ್ನಿಂಗ್ ಫ್ರಮ್ ಕೂರ್ಗ್. ನಮಗೆ ಈಗ 7:30 ಆಗಿದೆ ಮಾರ್ನಿಂಗು. ನಿಮ್ಗೆ ಕಾಣಿಸಿದೆ ಫುಲ್ ಫಾಗಲ್ ಕವರ್ ಆಗಿದೆ. ನೀವು ಮಾರ್ನಿಂಗ್ ಆವಾಗಲೇದು ಡ್ರೋನ್ ಶಾಟ್ ಕೂಡ ನೋಡಿದ್ವಿ ಎಷ್ಟು ಫಾಗ್ ಕವರ್ ಆಗಿತ್ತು ಅಂತ. ಈಗ ಸ್ವಲ್ಪ ಕಮ್ಮಿ ಆಗ್ತಾ ಇದೆ, ಬಿಸಿಲು ಜಾಸ್ತಿ ಆಗ್ತಾ ಆ್ಯಂಡ್ ಇಲ್ಲಿ ನೀವು ಬಂದಾಗ ಮಾರ್ನಿಂಗ್ ವಾಕ್ ಮಾಡಿಕೊಂಡು ಫಿಶಿಂಗ್ ಕೂಡ ಮಾಡ್ಬೋದು. ಇಲ್ಲಿ ನಿಮ್ಗೆ ಇನ್ನೇನು ಸಿಗುತ್ತೆ ಅಂದರೆ, ನಿಮ್ಗೆ ಮಧ್ಯಾಹ್ನದ ಹೊತ್ತು ಟೆಂಪರೇಚರ್ ತುಂಬಾ ಇರುತ್ತೆ ಆ್ಯಂಡ್ ರಾತ್ರಿ ಹೊತ್ತು ನಿಮ್ಗೆ ಒಂಥರ ವಿಂಟರ್ ಫೀಲ್ ಆಗುತ್ತೆ. ಇನ್ನು ಮಾರ್ನಿಂಗ್ ಎದ್ರೆ ಅಂತೂ ಒಂಥರ ಮಾನ್ಸೂನ್ ಥರನೇ ಫೀಲ್ ಆಗುತ್ತೆ ನಿಮಗೆ, ಅಷ್ಟು ಫಾಗಲ್ ಕವರ್ ಆಗಿರುತ್ತೆ. ಇದು ಸಮ್ಮರ್ ಸೀಸನ್ ಅಂತ ನಮಗೆ ಡೌಟ್ ಆಗ್ತದೆ. ನಾವು ನಿನ್ನೆ ನೋಡಿದಾಗ ಫುಲ್ ಸೆಕೆ ಇತ್ತು ಹೇಗಪ್ಪ ಅಂತ, ಬಟ್ ಬೆಳಗ್ಗೆ ನೋಡಿದ್ರೆ ಈ ಸಮ್ಮರಲ್ಲಿ ಇಷ್ಟಿದೆಯಾ ಅಂತಲೇ ಅನಿಸ್ತು ನಮಗೆ. ಚೆನ್ನಾಗಿರುತ್ತೆ. ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದು ಇಲ್ಲಿ ಒಂದು ವಾಕ್ ಮಾಡ್ಬೋದು. ಆ ಕಡೆ ಗಾರ್ಡನ್ ಎಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಆ್ಯಂಡ್ ಇಲ್ಲೊಂದು ಫಿಶಿಂಗ್ ಆ್ಯಕ್ಟಿವಿಟಿ ಕೂಡ ಇದೆ. ಇಲ್ಲಿ ನಾವೇನಾದ್ರು ವರ್ಕೌಟ್ ಮಾಡಬೇಕು ಅಂತಂದರೆ ಇನ್ನು ಜಿಮ್ ಫೆಸಿಲಿಟಿ ಸಹ ಇದೆ, ಸೈಕ್ಲಿಂಗ್ ಇದೆ, ಮತ್ತು ಥ್ರೆಡ್ಮಿಲ್ ಇದೆ, ಮತ್ತು ಇದೊಂದಿದೆ, ಮತ್ತು ಚೆಸ್ಟ್ ಬಾರ್ ಒಂದಿದೆ ಅಷ್ಟೇ ಅಲ್ಲ. ಮತ್ತು ಡಂಬಲ್ಸ್ ಎಲ್ಲ ಇಟ್ಟಿದ್ದಾರೆ.
ನೀವೇನಾದ್ರು ಫಿಟ್ನೆಸ್ ಏನಾದ್ರು ಮ್ಯಾನೇಜ್ ಮಾಡಬೇಕು ಅನ್ನೋಂಗಿದ್ರೆ ಸೊ ಇದನ್ನು ನೀವು ಯೂಸ್ ಮಾಡ್ಕೋಬೋದು. ಈ ಎಲ್ಲ ವರ್ಕೌಟನ್ನು ಈ ಲೇಕ್ ಫೇಸಿಂಗು ಮತ್ತು ಸೀನರಿ ನೋಡ್ಕೊತ ವರ್ಕೌಟನ್ನು ನೀವು ಮಾಡ್ಬೋದು. ಈಗ ಬ್ರೇಕ್ಫಾಸ್ಟ್ ಟೈಮು, ಸೊ ಬ್ರೇಕ್ಫಾಸ್ಟಿಗೆ ಬಂದಿದ್ದೀವಿ ಡೈನಿಂಗ್ ಏರಿಯಾಗೆ. ಇದು ನಿಮಗೆ ಪ್ಯಾಕೇಜಲ್ಲೇ ಇನ್ಕ್ಲೂಡ್ ಆಗಿರುತ್ತೆ. ಬಫೆ ಬ್ರೇಕ್ಫಾಸ್ಟ್ ಇರುತ್ತೆ ಡೈಲಿ ಇಲ್ಲಿ. ಇವತ್ತು ಮೇಯ್ನ್ ತಿಂಡಿಗೆ 2 ಥರದ್ದು ಮಾಡಿದ್ದಾರೆ. ಒಂದು ಮಸಾಲೆ ದೋಸೆ, ಇನ್ನೊಂದು ಕಾರ್ನ್ ರೈಸ್ ಮಾಡಿದ್ದಾರೆ. ಅದಲ್ಲದೆ ನಿಮಗೆ ಕಟ್ ಫ್ರೂಟ್ಸ್ ಇರುತ್ತೆ, ಜ್ಯೂಸ್ ಇರುತ್ತೆ, ಆಮ್ಲೆಟ್ ಇರುತ್ತೆ, ಆ್ಯಂಡ್ ಇದು ಕಾರ್ನ್ಫ್ಲೇಕ್ಸು ಮತ್ತು ಬ್ರೆಡ್ ಬಟರ್ ಜಾಮ್ ಇರುತ್ತೆ. ಟೇಸ್ಟ್ ಎಲ್ಲ ಮಾಡ್ತಾ ಇದ್ದೀವಿ, ಟೇಸ್ಟ್ ಚೆನ್ನಾಗಿದೆ. ಜ್ಯೂಸ್ ಬೇಡ ಅಂತಂದರೆ ಕಾಫಿ ಟೀ ಕೂಡ ಆಪ್ಷನ್ಸ್ ಇರುತ್ತೆ, ನೀವು ಅದನ್ನು ಕೂಡ ತೊಗೋಬೋದು. ಬ್ರೇಕ್ಫಾಸ್ಟ್ ಟೇಸ್ಟ್ ಎಲ್ಲ ಮಾಡಿದ್ದೀವಿ, ತುಂಬ ಚೆನ್ನಾಗಿದೆ ಅನಿಸ್ತು ನಮಗೆ. ಆ್ಯಂಡ್ ನೆನ್ನೆದು ಅಷ್ಟೇ ಫುಡ್ ಎಲ್ಲ ಚೆನ್ನಾಗಿದೆ. ಓವರಾಲ್ ಆಗಿ ಫುಡ್ಡು ನೈಸ್, ನಮಗೆ ತುಂಬ ಇಷ್ಟ ಆಯಿತು. ಸೊ ಇವರು ನಮ್ಮ ಜೊತೆನೇ ಇಲ್ಲಿಗೆ ಬಂದಿದ್ದಾರೆ, ಮಂಗಳೂರಿಂದ ಬಂದಿದ್ದಾರೆ ಅಂತ ಗೊತ್ತಾಯಿತು. ಸೊ ಅವ್ರ ಒಪಿನಿಯನ್ ಕೇಳೋಣ ಹೆಂಗಿದಿರುತ್ತೆ ಅಂತ. ಮಂಗಳೂರಿಂದ ಬಂದಿದ್ದಾರೆ ನಾವು 4 ಜನ. ಸೊ ಮಂಗಳೂರು ವೆದರ್ ಗೊತ್ತಿದೆ, ತುಂಬ ಹ್ಯೂಮಿಡ್. ಸೊ ಮಡಿಕೇರಿ ಹೌದು, ಈ ಕಡೆ ಬರೋ ಸ್ವಲ್ಪ ಕೂಲ್ ಫೀಲ್ ಮಾಡೋ ಅಂತ ಅಂದ್ಕೊಂಡ್ವಿ. ಸೊ ಬಿಟ್ವೀನ್ 6 to 8 ಮಾರ್ನಿಂಗ್ ಅದು ಆಸಮ್ ಇರುತ್ತೆ. ಮತ್ತು ಈಗ ಸ್ವಲ್ಪ ಹ್ಯೂಮಿಡ್ ಇದೆ, ಬಟ್ ಕಂಪ್ಯಾರಿಟಿವ್ಲಿ ಅಷ್ಟಿಲ್ಲ, ಮಂಗಳೂರು ಅಷ್ಟಿಲ್ಲ. ಬಟ್ ಈ ರೆಸಾರ್ಟ್ ಸ್ಕೈಲಾರ್ಕ್ ಹೆಸರೇ ಯೂನಿಕ್ ಇದೆ. ಯೂನಿಕ್ನೆಸ್ಗೆ ತಕ್ಕ ಹಾಗೆ ನಿಮ್ಮ ಪ್ರಾಪರ್ಟಿ ಬ್ಯೂಟಿಫುಲ್ ಇದೆ. ಈ ಪ್ರಾಪರ್ಟಿ ಬ್ಯೂಟಿಫುಲ್ ಇದೆ, ಫುಡ್ಡು ಮತ್ತು ಇಲ್ಲಿ ಸರ್ವಿಸ್ ಸೂಪರ್ ಆಗಿದೆ. ಸೊ ಯಾರ್ಯಾರು ಬಂದೊಂದು ಕಾಮ್ನೆಸ್, ಲಶ್ ಗ್ರೀನಲ್ಲಿ ಎಂಜಾಯ್ ಮಾಡಬೇಕು ಅಂತಿದ್ರೆ ಸ್ಕೈಲಾರ್ಕ್ ಇದೆ ಬೆಸ್ಟ್. ಈ ರೆಸಾರ್ಟು ತುಂಬ ಟೂರಿಸ್ಟ್ ಪ್ಲೇಸಸ್ಗೆ ತುಂಬ ಹತ್ತಿರ ಇದೆ. ಇದೇನು ರೋಡ್ ಬರುತ್ತಲ್ಲ, ಮೇನ್ ರೋಡು ಅಂದರೆ ರೆಸಾರ್ಟ್ಗೆ ಎಂಟ್ರಿ ಆಗ್ತೀವಲ್ಲ, ಆ ರೋಡು ವಿರಾಜಪೇಟೆ ಮತ್ತು ತಲಕಾವೇರಿ ರೋಡು. ಸೊ ತಲಕಾವೇರಿ ಹತ್ರ ಆಗುತ್ತೆ, ಭಾಗಮಂಡಲ ಹತ್ರ ಆಗುತ್ತೆ, ನಲಕ್ನಾಡ್ ಪ್ಯಾಲೇಸ್ ಇದೆ. ಅದು ಎಲ್ಲ ಮ್ಯಾಟ್ರ್ ಆಫ್ ಒಂದು 20 to 30 ಕಿಲೋಮೀಟರ್ಸ್ ಒಳಗಡೆ ಸಿಗುತ್ತೆ. ಆಮೇಲೆ ಅಷ್ಟೇ ಇಲ್ಲ, ಗ್ಲಾಸ್ ಬ್ರಿಡ್ಜ್ ಇದೆ, ಅದನ್ನು ಸಹ ನೀವು ವಿಸಿಟ್ ಮಾಡ್ಕೊಂಡು ಹೋಗ್ಬೋದು. ಆಮೇಲೆ ಇಲ್ಲಿ ಕಬ್ಬೆ ಬೆಟ್ಟ ಅಂತ ಇದೆ, ಮತ್ತು ಚೋಮಕುಂದ್ ಅಂತ ಇದೆ. ಸೊ ಅದು ಒಂದು ಹಿಲ್ ಸ್ಟೇಷನ್ನು. ಟ್ರೆಕ್ ಲವರ್ಸ್ ಇತ್ತು ಅಂದರೆ ಅದು ಮಾಡ್ಬೋದು. ಮತ್ತು ಇಲ್ಲಿ ಹತ್ತಿರದಲ್ಲಿ ಮಂಜಮೊಟ್ಟೆ ಮಕ್ಕದ ಮೊಟ್ಟೆ ಅಂತ ಟ್ರೆಕ್ ಇದೆ. ಸೊ ಕೊಪ್ಪಟ್ಟಿ ಟ್ರೆಕ್ ಅಂತ ಇದೆ. ತುಂಬ ಟೂರಿಸ್ಟ್ ಪ್ಲೇಸಸ್ಗೆಲ್ಲ ಹತ್ತಿರ ಇದೆ. ಇಲ್ಲಿ ಬಂದಾಗ ಅಲ್ಲೆಲ್ಲ ಪ್ಲೇಸಸ್ ಎಲ್ಲ ನೀವು ಕವರ್ ಮಾಡ್ಬೋದು. ಈಗ ಹೊಡೋಂಥ ಟೈಮ್ ಬಂತು ಈ ರೆಸಾರ್ಟಿಂದ. ನೀವೇನಾದರೂ ಒಂದು ಡೀಸೆಂಟ್ ಬಜೆಟಲ್ಲಿ ಒಳ್ಳೆ ಪ್ರೀಮಿಯಮ್ ಆಗಿರೋಂಥ ರೂಮ್ ನೋಡ್ತಾ ಇದ್ರೆ, ಈ ಥರ ಸ್ಟೇ ನೋಡ್ತಾ ಇದ್ರೆ, ಇದು ಚೆನ್ನಾಗಿದೆ ಅಂತ ನಮಗೆ ಅನ್ನಿಸ್ತು. ನೀವು ಇದನ್ನು ಕೂಡ ಆಪ್ಟ್ ಮಾಡ್ಕೊಳ್ಬೋದು. ಆ್ಯಂಡ್ ಇಲ್ಲಿ ಮಧ್ಯದಲ್ಲಿ ವ್ಯೂ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಲೇಕ್ ವ್ಯೂ ಇದೆ, ಈ ಕಡೆ ಕಾಫಿ ಎಸ್ಟೇಟ್ ಸಿಗುತ್ತೆ. ಸೊ ತುಂಬ ಚೆನ್ನಾಗಿದೆ, ಹಾಸ್ಪಿಟಾಲಿಟಿ ವೈಸ್, ಫುಡ್ ವೈಸ್ ಎಲ್ಲ ಚೆನ್ನಾಗಿದೆ. ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ, ಇನ್ಸ್ಟಾದಲ್ಲಿ ಕೂಡ ಫಾಲೋ ಮಾಡಿ. ಬೇರೆ ಇದೇ ಥರ ಯೂನಿಕ್ ಸ್ಟೇಸ್ ಇರ್ಬೋದು, ಪ್ಲೇಸಸ್ ಇರ್ಬೋದು, ನಾವು ನಿಮಗೆ ತೋರಿಸ್ತಾನೆ ಇರ್ತೀವಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀವಿ. ಟಿಲ್ ದೆನ್ ಟ್ರಾವೆಲ್ ಮೋರ್, ಹ್ಯಾವ್ ಫನ್.